2028ರ ಹಾಗೂ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯಲು ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆಗೊಳಿಸಲು ಪಕ್ಷದ ವರಿಷ್ಠರ ತೀರ್ಮಾನದಂತೆ ಸಮಗ್ರ ವಿಶೇಷ ಪರಿಷ್ಕರಣೆ ಹಾಗೂ ಜಾಲತಾಣ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕಿ ಕರೆಮ್ಮಜ್ಜಿ ನಾಯಕ್ ಹೇಳಿದರು. ಭಾನುವಾರ ಪಟ್ಟಣದ ಲಕ್ಷ್ಮೀ ರಘುನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾ ದಳದ ರಾಯಚೂರು ಜಿಲ್ಲಾ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ BLA 2 ಸಾಮಾಜಿಕ ಜಾಲತಾಣಗಳ ಕಾರ್ಯಾಗಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪಕ್ಷದ ಬುನಾದಿಯಾಗಿರುವ ಬೂತ್ ಮಟ್ಟದ ಕಾರ್ಯಕರ್ತರು ಮುಂದಿನ ದಿನಮಾನದಲ್ಲಿ ನಡೆಯುವ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಜಾಗೃತರಾಗಿ ಕೆಲಸ ಮಾಡಬೇಕು ಎಂದರು. ರಾಯಚೂರು ಭಾಗದ ರೈತರ ಜೀವನಾಡಿ ದೀನದಲಿತರ ಹಾಗೂ ರೈತರ ಪಕ್ಷವಾಗಿರುವ JDS ಪಕ್ಷವನ್ನು ಬಲಪಡಿಸುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಎಂದರು. ಇಂಡೋರ್ ಕಾರ್ಯಕ್ರಮ ಆಗಬೇಕು. ಎಲ್ಲ ಮುಖಂಡರನ್ನ ಅವ್ರನ್ನ ನೀವು ರೆಡಿ ಮಾಡಬೇಕು ಅನ್ನೋಂಥ ಒಂದು ಮಾತು ಹೇಳಿದ್ರಿಂದ ಇವತ್ತು ಎಲ್ಲ ತಾಲೂಕಿನಿಂದ ಇವತ್ತು ಲಿಂಗಸೂರು, ಮಸ್ಕಿ, ರಾಯಚೂರು, ಮತ್ತೆ ಕಲ್ಮಾಲ, ಮತ್ತೆ ಮಾನವಿ, ಸಿಂಧನೂರು ಎಲ್ಲ ಕಡೆಯಿಂದ ಪಕ್ಷದ ಪದಾಧಿಕಾರಿಗಳು ಬಂದು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣ ರಾಜ್ಯಾಧ್ಯಕ್ಷ ಚಂದನ್ HS, ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ, ಶಿವಶಂಕರ್ ವಕೀಲ್, ಮಹಂತೇಶ್ ಪಾಟೀಲ್ ಅತ್ತನೂರು, ರಾಜ ವೆಂಕಪ್ಪ ನಾಯಕ್, ಸಣ್ಣ ನರಸಿಂಹ ನಾಯಕ, ಜಂಬುನಾಥ್ ಯಾದವ್, ಸಿದ್ದಣ್ಣ ತಾತ, ಶರಣಪ್ಪ ಬಳೆ, ಅಮರೇಶ್ ಪಾಟೀಲ್, ಬಸನಗೌಡ ದೇಸಾಯಿ, ಹನುಮಂತರಾಯ ವಕೀಲ್, ಶಾಲಂ ಉದ್ದಾರ್, ಹಂಪಯ್ಯ ನಾಯಕ್, ಬಸವರಾಜ್, ನಾಗರಾಜ್, ರಾಘವೇಂದ್ರ ನಾಯಕ್ ಮಸ್ಕಿ, ತಬಸುಮ್ ಉದ್ದಾರ್, ರೇಣುಕಾ ಸ್ವಾಮಿ, ವಿಜಯಲಕ್ಷ್ಮಿ ಇದ್ದರು.